ನಾನು ಮಾರ್ಚ್ 13ಗೆ ನಾನೊಂದು ಶಾಪ್ ಓಪನ್ ಮಾಡಿದೆ. ಏನ್ ಶಾಪ್ ಮಾಡಿದ್ರೆ ಮ್ಯಾಮ್? ಇದು ಮೊದಲು ಪಾನಿಪುರಿ ಅದೆಲ್ಲ ಮಾಡಿದೆ. ಇವಾಗ ಪಡ್ಡು ಮಾಡ್ತಾ ಇದ್ದೀನಿ. ಪಡ್ಡು ಚಟ್ನಿ, ಚಪಾತಿ ಕರಿ ಅವೆಲ್ಲ ಮಾಡ್ತೀನಿ. ನನಗೆ ಮೊದಲು ಸ್ವಲ್ಪ ಕಡಿಮೆ ಬಂತು, ಈಗ 1-1.5 ಸಾವಿರ ತನಕ ಬರ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಸ್ಟಾರ್ಟಿಂಗ್ ಒಂದು 200-300 ಆಗ್ತಿತ್ತು, ಈಗ 1.5 ಸಾವಿರ ಆಗ್ತದೆ ಹೆಚ್ಚು ಕಡಿಮೆ. ಬಟ್ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ನನಗೆ ಮೊದಲು ನನಗೋಸ್ಕರ ಅಂತ ಒಂದು 50 ರೂಪಾಯಿನೂ ತೆಗೆದಿಡಕ್ ಆಗ್ತಿರ್ಲಿಲ್ಲ. ಈಗ ಪ್ರತಿದಿನ 50-100 ತೆಗೆದಿಟ್ಟು ನನಗೋಸ್ಕರ ಎತ್ತಿಟ್ಟೆ ನನ್ನ ಮುಂದೆ ಇದು ಮಾಡೋದು. ಅಫರ್ಮೇಶನ್ ಮಾತ್ರ ಯಾವತ್ತೂ ಮಿಸ್ ಮಾಡಲ್ಲ. ಅದು ರಾತ್ರಿ 12 ಆದ್ರೂ ಬರ್ದ್ಬಿಟ್ಟೆ ಮಲ್ಕೋತೀನಿ. ಲೆಕ್ಕನಾದ್ರೂ ಪರವಾಗಿಲ್ಲ, ರಾತ್ರಿ 12 ಆದ್ರೂ 1 ಆದ್ರೂ ಬರ್ದ್ಬಿಟ್ಟೆ ಮಲ್ಕೋತೀನಿ. ಇಷ್ಟೆಲ್ಲ ಹೇಳ್ಕೊಟ್ಟಿರೋ ಅನಂತ ವಿಶ್ವ ಆಚಾರ್ಯರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನನಗೆ ತುಂಬಾ ಖುಷಿ ಆಯ್ತು. ನನಗೆ ಅವ್ರ ಆಶೀರ್ವಾದ ಸಿಕ್ಕಿದೆ. ನಾನು ಖಂಡಿತ 100 ಕೋಟಿ ಮಾಡೇ ಮಾಡ್ತೀನಿ ಅನ್ನೋ ಭರವಸೆ, ನಂಬಿಕೆ ನನಗಿದೆ. ತುಂಬಾ ನಮಗೂ ಕೂಡ ಚಾಲ ಜಾಸ್ತಿ ತರ್ತಾ ಇದೆ. ನೀವೇ ಅಷ್ಟು ಹೇಳ್ತೀವಿ, ನೀವು ಎಷ್ಟು ಕೋಟಿಗಳು ಮಾಡ್ಬೇಕಾದ್ರೆ ನನ್ನ ಫ್ಯಾಮಿಲಿನೂ ನಾನು ಕರ್ಕೊಂಡ್ಬಂದು ಎಲ್ಲರಿಗೂ ನಾನು ಒಳ್ಳೇದನ್ನೇ ಮಾಡ್ತೀನಿ, ಒಳ್ಳೇದನ್ನೇ ಕಲಿಸ್ತೀನಿ. ನನ್ನ ಮಕ್ಕಳಿಗೂ ಇದೇ ಬುದ್ಧಿ ಹೇಳ್ಕೊಡ್ತೀನಿ. ಸೂಪರ್, ಥ್ಯಾಂಕ್ ಯು ಮೇಡಮ್. ಇವಾಗ ನೀವು ಬಡವರ ಅಲ್ಲ ಶ್ರೀಮಂತರ? ನಾನು ಶ್ರೀಮಂತಲೆ, ಖಂಡಿತ ಶ್ರೀಮಂತ, 100 ಕೋಟಿ ಶ್ರೀಮಂತ. ಸೂಪರ್. ಇವತ್ತಿನ ವರ್ಕ್ಶಾಪ್ ನಲ್ಲಿ ಗುರುಗಳು ಹೇಳ್ಕೊಟ್ಟಿರೋ ಒಂದು ಒಳ್ಳೆ ಹಂಚಿಕೊಳ್ಬೋದಾ? ಹೌದು. ಈ ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ಜಗಳ ಆಡೋದು, ಮನಸ್ತಾಪ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಬಾರ್ದು ಅನ್ನೋದು ಗೊತ್ತಾಗಿದೆ. ನಮ್ಮ ಮನೆಯಲ್ಲಿ ಸ್ವಲ್ಪ ನೆಗೆಟಿವ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಸರಿ ಮಾಡ್ಕೋತಾ ಬರ್ತಾ ಇದ್ದೀನಿ. ಅವ್ರನ್ನೆಲ್ಲ ಈ ಕ್ಲಾಸಿಗೆ ಮಾತ್ರ ಖಂಡಿತ ಕರ್ಕೊಂಡ್ಬರ್ತೀನಿ. ನನ್ನ ತಾಯಿನ ಕರ್ಕೊಂಡ್ಬರ್ತೀನಿ, ನನ್ನ ಫ್ಯಾಮಿಲಿನ ಕರ್ಕೊಂಡ್ಬರ್ತೀನಿ. ನಾನು ಎಲ್ಲದು ಎಷ್ಟು ಸಾಧ್ಯ ಆಗುತ್ತೆ ಪ್ರತಿಯೊಂದು ಒಳ್ಳೇದೇ ಮಾಡ್ತೀನಿ. ಇದೇ ಫಸ್ಟ್ ಟೈಮ್ ಬಂದಿರೋದು ನೀವು? 2 ಟೈಮ್ ಆಯ್ತು ಸರ್. 3 ಟೈಮ್ ಬರ್ತಾ ಇದ್ದೀರಾ. ಫಸ್ಟ್ ಟೈಮ್ ನೀವು ಇರೋ ಲೈಫ್, ಈ ಕ್ಲಾಸ್ ಬರೋ ಮುಂಚೆ ಇರೋ ಲೈಫ್, ಈಗಿರೋ ಲೈಫ್ ಹೇಗೆ ಬದಲಾವಣೆ? ತುಂಬಾ ಚೇಂಜ್ ಆಗಿದೆ ಸರ್. ನಾನು ತುಂಬಾ ಪಾಸಿಟಿವ್ ಆಗಿದೆ. ನಾನು ಹಿಂದೆ ಬರೀ ನೆಗೆಟಿವೇ ಮಾತಾಡ್ತಿದ್ದೆ. ಈಗೆಲ್ಲ ನನಗೆ ತುಂಬಾ ಕೆಟ್ಟದೇ ಆಗ್ತಿತ್ತು. ಈಗ ಪ್ರತಿ ಕ್ಷಣ ನಾನು ಏನ್ ಅನ್ಕೋತೀನಿ, ಒಂದು ಬಸ್ ಸಿಗೋದ್ರಿಂದ ಹಿಡಿದು ಪ್ರತಿಯೊಂದು ಪಾಸಿಟಿವ್. ನನಗೆ ಬೇಕು ಅಂದ್ರೆ ಅದು ಸಿಕ್ಬಿಡುತ್ತೆ. ಆ ತರ ನನ್ಗೆ ಗೊತ್ತಿಲ್ಲ, ನಾನು ವಿಷಯ ಕನೆಕ್ಟ್ ಆಗಿದ್ದೀನೋ ಏನೋ ಗೊತ್ತಿಲ್ಲ, ಬಟ್ ನಾನು ಏನ್ ಅನ್ಕೋತೀನೋ ಅದು ಹಾಗೆ ಆಗ್ತದೆ ಸರ್. ಇವತ್ತು ಬೆಳಿಗ್ಗೆನೂ ಅಷ್ಟೇ, ನಾನು ಮುಂದೆ ಗುರುಗಳು ಚಿಲ್ಲರೆ ಕೆಲಸ ಬಿಡಿ, ನೀವೇನೋ ಒಂದು ಆಗ್ತೀರಾ. ಹೌದು. ಏನದು ಮ್ಯಾಮ್ ಅದು ಗುರುಗಳು ಇವತ್ತು ಕ್ಲಾಸಲ್ಲಿ ಹೇಳ್ತಾ ಇದ್ರು? ಅದೇ ಉಪ್ಪು ಜಾಸ್ತಿ ಆಯ್ತು, ಮನೇಲಿ ಖಾರ ಜಾಸ್ತಿ ಆಯ್ತು, ಅದು ಆಯ್ತು, ಇದೇ ಆಯ್ತು, ನೀನು ಎಣ್ಣೆ ಜಾಸ್ತಿ ಮಾಡಿದೆ, ಅದು ಇದು ಅಂತ ಮನೇಲಿ ಸ್ವಲ್ಪ ಬೈತಾ ಇರ್ತಾರಲ್ಲ, ಅದಕ್ಕೆ ನಾನು ರಿಯಾಕ್ಟ್ ಮಾಡಿ ಜಗಳ ಆಗ್ಬಿಡ್ತಿತ್ತು ಮನೇಲಿ. ಈಗ ನಾನು ರಿಯಾಕ್ಟೇ ಮಾಡಲ್ಲ, ಸಾರಿ ಸರ್ ಅಂತ ಒಂದು ಮಾತು ಹೇಳ್ಬಿಟ್ಟು ಚಿಲ್ಲರೆ ಬಿಟ್ರೆ ಏನೋ ಒಂದು ಆಗ್ತೀವಿ ಅಂತ ಹೇಳಿದ್ರು. ಅದು 100% ಸತ್ಯ. ನೆನಪಾಗ್ಲಿಲ್ಲ ಇವತ್ತಿನ ಕ್ಲಾಸಲ್ಲಿ ಗುರುಗಳು ಚಿಲ್ಲರೆ ಕೆಲಸ ಬಿಡಿ, ನೀವು ಏನೋ ಒಂದು ಆಗ್ತೀರಾ ಅಂತ ಹೇಳಿದ್ರು. ಹೌದು, ಶ್ರೀಮಂತರಾಗ್ತೀವಿ. ನೋಡಿ ಅದು ಸತ್ಯ, ಗೊತ್ತಾಯ್ತು ಸರ್. ಅದೇ ನಾನು ಕೇಳಿರೋದು. ಓಕೆ, ಕೊನೆಯದಾಗಿ ವಿಡಿಯೋ ಮುಖಾಂತರ ತುಂಬಾ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಎಲ್ಲರೂ ಬನ್ನಿ, ಚೆನ್ನಾಗಿದೆ, ಎಲ್ಲರೂ ಕಲ್ತ್ಕೊಳ್ಳಿ, ನಿಮ್ ಫ್ಯಾಮಿಲಿಗೂ ಕಲ್ಸಿ, ಎಲ್ಲರೂ ಶ್ರೀಮಂತರಾಗಿ. ಸೂಪರ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಒಳ್ಳೆದಾಗ್ಲಿ. ಅಹಂ ಬ್ರಹ್ಮಾಸ್ಮಿ. ಮತ್ತೆ ಸಿಗೋಣ 100 ಕೋಟಿ ವರ್ಕ್ಶಾಪ್ ನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಡಿಸ್ಟ್ರಿಕ್ಟ್ ಗೋಕಾಕ್ ಅಂತ ಪ್ರಸಾದ್ ಗುಡ್ಚೆ ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ಈ ಕ್ಲಾಸ್ಗೆ ಬರ್ತಿರೋದು 3ನೇ ಸರ್ತಿ. 3 ಟೈಮ್ ಬರ್ತಾ ಇದ್ದೀರಾ? ಓಕೆ. ಫಸ್ಟ್ ಟೈಮ್ ಬೇಸಿಕ್ ಕ್ಲಾಸ್ ಬಂದಿದ್ದೆ. ಸೊ ಅದಾದ ನಂತರ 100 ಕ್ಲಾಸ್ ಮಾಡಿದ್ದೀರಾ. ಬಂದು ಹೋದ ತಕ್ಷಣ 15 ದಿವಸಕ್ಕೆ ನಂತರ ಒಂದು ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಸೈಬರ್ ಸೆಂಟರ್ ವರ್ಕ್ಶಾಪ್. ಬಂದು 100 ಕ್ರೋರ್ಸ್ ವರ್ಕ್ಶಾಪ್ ಬಂದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ? ಸ್ಟಾರ್ಟ್ ಮಾಡಿ ಒಂದು 15 ದಿನಕ್ಕೆ ಹೋದ ತಕ್ಷಣ ಸೊ ನಂದು ಎಜುಕೇಶನ್ BCom ಆಗಿದೆ. ಓಕೆ. ನಾನೇನು ಅನ್ಕೋತೀನಿ, ಅಕಾಡೆಮಿಕ್ ಎಜುಕೇಶನ್ ಅಲ್ಲಿ ಏನೆಲ್ಲ ಹೇಳ್ತಾ ಇದ್ದಾರೆ, ಬಟ್ ಆ ಒಂದು ಎಜುಕೇಶನ್ ಲೈಫಲ್ಲಿ ಯಾವ ತರ ಯೂಸ್ ಆಗೇ ಇಲ್ಲ. ನಮ್ಗಾಗಿರ್ಬೋದು, ಮುಂದೆ ಜನರೇಷನ್ ಕೂಡ ಯೂಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮೇನ್ ಬೇಸಿಕ್ ಅಂತ ಬಂದಾಗ ಎಲ್ಲರೂ ಕೂಡ ದುಡ್ಡು ಬೇಕೇ ಬೇಕು 100%. ಟೀಚರ್ಸ್ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಯಾವುದೇ ಒಂದು ಕ್ಷೇತ್ರದಲ್ಲಿ ಅವರು ಕೆಲಸ ಮಾಡ್ತಾ ಇದಾರೆ ಅಂತಂದ್ರೆ ದುಡ್ಡಿಗೆ ಮೇನ್ ಪ್ರಿಫರೆನ್ಸ್ ಕೊಟ್ಟೇ ಕೊಡಬೇಕು. ಬಟ್ ಅದನ್ನ ನಮ್ಗೆ ಎಜುಕೇಶನ್ ಹೇಳಿಲ್ಲ ಅಂತಂದ್ರೆ, ಬಟ್ ನಮ್ಗೆ ಎಜುಕೇಶನ್ ಏನ್ ಯೂಸ್? ಇವತ್ತು PhD ಮಾಡಿದ್ರೆ, ಡಿಗ್ರಿ ಮಾಡಿದ್ರೆ, ಲೆವೆಲ್ ಡಿಗ್ರಿ ಮಾಡಿದ್ರು ಕೂಡ 10-15 ಸಾವಿರ ರೂಪಾಯಿಗೆ ಹೊರಗಡೆ ಅಡ್ಡಾಡ್ತಿರೋದು ನಾವು ಕನ್ನಡ ನೋಡ್ತಾ ಇದೀವಿ. ಬಟ್ ನಾವೇ ನಮ್ಮ ಸ್ವಂತ ಕಾಲ ಮೇಲೆ ಇಟ್ಕೊಂಡು ನಂದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ 1000 ಜನಕ್ಕೆ ಕೆಲಸ ಕೂಡ ಕೊಡಬಹುದು. ಅದೇ ರೀತಿಯಾಗಿ ನಾನು ನಮ್ಮ ಊರಲ್ಲಿ ಸ್ವಂತ ಒಂದು ಓನ್
ಸೈಬರ್ ಸೆಂಟರ್ ಸ್ಟಾರ್ಟ್ ಮಾಡಿದ್ದೀನಿ. ಅದೇ ರೀತಿ ಅಗ್ರಿಕಲ್ಚರ್ ಕೂಡ ತುಂಬಾ ಚೆನ್ನಾಗಿ ಬೆಳೆಗಳು ಬರ್ತಾ ಇದೆ, ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕೂಡ ಆಗ್ತಾ ಇದೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಧರ್ಮ ಅರ್ಥ ಕಾಮ ಎಲ್ಲವೂ ಕೂಡ ಕಳೆದಾಗ ಮೋಕ್ಷ ಅನ್ನೋದು ಸಿಗುವಂಥದ್ದು. ಹೌದಾ? ನೀವು ಒಂದು ಕ್ಲಾಸ್ಗೆ ಬರ್ಬೇಕಂದ್ರೆ ಕರ್ಮ ಕಳಿಬೇಕು. ಇವತ್ತು ನಮ್ಮ ಮನೆಯಲ್ಲಿ ನನ್ನ ಕರ್ಮ ಕಳೆದಕ್ಕೆ ಮಾತ್ರ ಇಲ್ಲಿ ಬಂದಿರೋದು. ಇನ್ನೊಂದು ನಮ್ಮೂರಲ್ಲಿ ಯಾರು ಬಂದಿಲ್ಲ. ನಮ್ಮ ತಾಲೂಕಲ್ಲಿ ಒಂದಿಷ್ಟು ಬರ್ಬೋದು, ಬಟ್ ಎಲ್ಲರೂ ಕೂಡ ಕರ್ಮ ಕಳೆದಾಗಲೇ ಈ ಒಂದು ಕ್ಲಾಸಿಗೆ ಬರುವಂತದ್ದು. ಇವತ್ತು ನಾನು ಎಲ್ಲರಿಗೂ ಹೇಳಕ್ ಇಷ್ಟಪಡ್ತೇನೆ ಅಂತಂದ್ರೆ ಬೇಗ ನಿಮ್ಮ ಕರ್ಮನ ಕಳೆಯುವಂತ ದಾರಿಯಲ್ಲಿ ಸಾಗಿ ಕರ್ಮ ಕಳ್ಕೊಳ್ಳಿ. ಎಲ್ಲರೂ ಕೂಡ ರಿಚ್ ಆಗುವಂತ ಒಂದು ದಾರಿಯಲ್ಲಿ ಹೋಗೋಣ. 100% ನಾವೆಲ್ಲರೂ ಕೂಡ 100 ಕೋಟಿನ ಅಚೀವ್ಮೆಂಟ್ ಮಾಡೇ ಮಾಡ್ತೀವಿ. ಯಾಕಂದ್ರೆ ಫಸ್ಟ್ ನಮ್ಮ ಫ್ಯಾಮಿಲಿ ಒಂದು ಫಸ್ಟ್ ಜನರೇಷನ್ ನಾನೇ ಅಂತ ಹೇಳ್ಬೋದು. ಈ ಒಂದು ಬಿಸ್ನೆಸ್ ಕಾಲಿಟ್ಟಿರೋದು 100 ಕೋಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಈ ಒಂದು ಕಾನ್ಸೆಪ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ. ಹಾಗೆ ಇನ್ನು ನಿಮಗೆ ಕೆಲವು ಕ್ವಶನ್ ಕೇಳ್ತೀನಿ. ಈ ಮನೀಸ್ ಹ್ಯಾಪಿನೆಸ್ಗೆ ಬಂದ ಮೇಲೆ ನಿಮ್ಗೆ ನಿಮ್ಮ ಲೈಫ್ ಹ್ಯಾಪಿ ಆಗಿದೆಯೋ ಇಲ್ಲ ಅದಕ್ಕೆ ಮುಂಚೆನೇ ಇತ್ತಾ ಸರ್? 100% ಸರ್. ಯಾಕಂದ್ರೆ ಮೊದಲು ಗಿಜಿ ಹರಿಬಿರಿ ಅಂತ ಇತ್ತು. ಯಾಕಂದ್ರೆ ಏನೋ ಕೆಲವೊಂದಿಷ್ಟು ಐಡಿಯಾಗಳು ಬರ್ತಿರ್ಲಿಲ್ಲ. ನಮ್ದೇ ಅಂತ ಒಂದು ರೂಟಲ್ಲಿ ಹೋಗ್ತಿದ್ವಿ. ಈ ಚಿಲ್ಡ್ರನ್ ಕ್ಲಾಸ್ ಅಂತ ಹೇಳ್ತಾರೆ, ಬರೀ ಊರ್ ಬಗ್ಗೆ ಊರ್ ಸಾವಿರ ಮಾತಾಡೋದು, ಅಲ್ಲಿ ಇಲ್ಲಿ ಉಡಾತನ ಮಾಡೋದು ಅಂತದೆಲ್ಲ ಇತ್ತು. ಬಟ್ ಈ ಒಂದು ಕ್ಲಾಸ್ಗೆ ಬಂದಾಗ ಇಲ್ಲಿ ಹಣದ ಬಗ್ಗೆ ಮಾತ್ರ ಇಲ್ಲ, ಹಣ, ಆಸ್ತಿ, ಐಶ್ವರ್ಯ, ಆರೋಗ್ಯ, ಐಶ್ವರ್ಯ, ಸುಖ, ಮನುಷ್ಯನಿಗೆ ಓವರ್ ಆಲ್ ಏನೆಲ್ಲ ಬೇಕು ಒಂದು ಕಾನ್ಸೆಪ್ಟ್ಗೆ ಅವೆಲ್ಲವೂ ಕೂಡ ಒಂದು ಚರ್ಚೆ ಮಾಡುವಂತ ಒಂದು ಕಾನ್ಸೆಪ್ಟ್ ನನಗೆ ಇಷ್ಟ ಆದಾಗ ನಾನು ತಿಳ್ಕೊಂಡೆ ನಮಗೆ ಹಣ ಬೇಕು, ಆಸ್ತಿನೇ ಬೇಕು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ ಎಲ್ಲವೂ ಕೂಡ ಒಂದು ಮಿಶ್ರಣ ಆದಾಗಲೇ ಒಂದು ಖುಷಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ಸೂಪರ್ ಸರ್. ಹಾಗೆ ಗುರುಗಳು ಬರೆದಿರೋ ಬ್ರಹ್ಮಾಸ್ತ್ರ 360 ಡಿಗ್ರಿ ವೆಲ್ತ್ ಟ್ರ್ಯಾಕರ್ ಇದನ್ನ ಮನಿ ಮೆಡಿಟೇಷನ್ ಮಾಡ್ತಾ ಇದೀನಿ. ಆಮೇಲೆ 369 ಫಾಲೋ ಮಾಡ್ತಾ ಇದೀನಿ. ಬೆಳಿಗ್ಗೆ ಮತ್ತೆ ಸಂಜೆ ದುಡ್ಡಿಗೆ ಮುತ್ತು ಕೊಡ್ತಾ ಇದೀನಿ. ಬುಕ್ಸ್ ಬರೀತಾ ಇದ್ದೀರಾ? ಬುಕ್ಸ್ ಸರ್ ಡೈರಿ ಬರೀತೀನಿ. ಡೈರಿಯಲ್ಲಿ ನೀವು ಬರೀತಾ ಇದ್ದೀರಾ? ಡೈರಿ. ಸೊ ಇವತ್ತಿನ ಪ್ಲಾನ್ ಏನು, ನಾಳೆ ಪ್ಲಾನ್ ಏನು, ಮುಂದಿನ ಅಪರ್ಮಿಷನ್ ಏನು, ಅದನ್ನೆಲ್ಲ ಕೂಡ ಪ್ಲಾನ್ ಮಾಡ್ತಾ ಇದೀವಿ. ಎಲ್ಲ ಪ್ಲಾನ್ ಮಾಡಿದ್ರೆ ಹೇಗೆ ಅನಿಸಿದೆ ಸರ್? ಅದು ತುಂಬಾ ಖುಷಿ ಆಗ್ತದೆ ಸರ್. ಯಾಕಂದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನನಗೆ ಜಸ್ಟ್ ಇವಾಗ ಏಜ್ 22-24 ನಾನು ಅನ್ಕೋತೀನಿ ಇಷ್ಟು ಒಂದು ಸಣ್ಣ ವಯಸ್ಸಿಗೆ ಈ ಒಂದು ಅವಕಾಶ ಸಿಕ್ಕಿದೆ. ಅವಕಾಶ ಅನ್ನೋದು ಆಕಾಶಕ್ಕಿಂತ ದೊಡ್ಡದು ಅಂತ ಹೇಳ್ತಾರೆ. ನಾನು ಅನ್ಕೋತೀನಿ 56 ವರ್ಷಕ್ಕೆ ನಾನು ಎಲ್ಲಿಗೆ ಹೋಗ್ಬೋದು. ತುಂಬಾ ಖುಷಿ ಆಗುತ್ತೆ. ಇಷ್ಟು ಒಂದು ಚಿಕ್ಕ ವಯಸ್ಸಿಗೆ ರಿಟೈರ್ಮೆಂಟ್ ಫಂಡ್ ಬೇಗ ನೀವು ಮಾಡ್ಬೋದು. ಹೌದು 100% ಸರ್. ಯಾಕಂದ್ರೆ ಈ ಚಿಕ್ಕ ವಯಸ್ಸಿಗೆ ಬಿಸ್ನೆಸ್ ಅಲ್ಲಿ ಬಂದಿದೆ ಅಂತಂದ್ರೆ ಇನ್ನೊಂದು 5 ವರ್ಷಕ್ಕೆ ನಾನು ಕೋಟ್ಯಾಧೀಶ 100% ಆಗಿ ಆಗ್ತದೆ. ಐ ಆಮ್ ರಿಚ್, ಐ ಲವ್ ಮನಿ, ಮನಿ ಲವ್ಸ್ ಮಿ. ಥ್ಯಾಂಕ್ ಯು. ಕೊನೆಯದಾಗಿ ಈ ವಿಡಿಯೋ ಮುಖಾಂತರ ತುಂಬಾ ಜನ ನೋಡ್ತಿದ್ದಾರೆ ನಿಮ್ಮನ್ನು, ಅವ್ರಿಗೆ ಏನಕ್ಕೆ ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದು ಅಂದ್ರೆ ಯಾಕಂದ್ರೆ ಎಲ್ಲರಿಗೂ ಕೂಡ ದುಡ್ಡು ಅನ್ನೋದು ಬೇಕೇ ಬೇಕು. ಎಲ್ಲರೂ ಕೂಡ ಲೈಫಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಎಲ್ಲರಿಗೂ ಕೂಡ ಬೇಕೇ ಬೇಕು. ನೀವು ಕೂಡ ಒಂದು ಗುಡ್ ಪ್ಲಾಟ್ಫಾರ್ಮ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದು ಮನಿ ಇಸ್ ಹ್ಯಾಪಿನೆಸ್ ಅಂತ ಹೆಸರಲ್ಲಿದೆ. ಮನಿ ಇಸ್ ಹ್ಯಾಪಿನೆಸ್. ದುಡ್ಡು ಅಂದ್ರೆ ಸಂತೋಷ. ಈ ಒಂದು ಕಾನ್ಸೆಪ್ಟ್ ಎಲ್ಲರಿಗೂ ಅರ್ಥ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅಹಂ ಬ್ರಹ್ಮಾಸ್ಮಿ. ಮತ್ತೆ ಸಿಗೋಣ 100 ಕೋಟಿ. ಥ್ಯಾಂಕ್ ಯು ಸೋ ಮಚ್.